ಕಾಕ್ರೋಚ್ ಜನತಾ ಪಾರ್ಟಿ ಸಾಕಷ್ಟು ಸದ್ದು ಮಾಡ್ತಾ ಇದೆ, ನಿಮಗೂ ಸಹ ಇದ್ರ ಬಗ್ಗೆ ಮಾಹಿತಿ ಇದೆ ಅಂತ ಅನ್ಕೊಳ್ತೀನಿ. ಓಕೆ, ಈ ಪಾರ್ಟಿ ಬಗ್ಗೆ ನೀವೇನು ಹೇಳ್ತೀರಾ? ಈ ಪಾರ್ಟಿ ಅವನು ಯಾರೋ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಇಲ್ಲಿ ನಮ್ಮ ಇದ್ರ ಬಗ್ಗೆ ಮಾತಾಡ್ತಾನೆ ಅಂದರೆ ಅದಕ್ಕೆ ಅವನು ಈ ದೇಶದವನ ಬೇರೆಯವನ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ಅವನು ಹೇಳ್ದಂಗೆ ನಾವು ನಮ್ಮ ಭಾರತ ಆಗಲಿ ನಾವಾಗಲಿ ನಾವು ಚೇಂಜಸ್ ಆಗಲ್ಲ, ನಾವು ಅದೇ ರೀತಿಯೇ ಇರ್ತೀವಿ. ಎಲ್ಲೋ ಕೂತ್ಕೊಂಡು ಅವನು ಇಲ್ಲಿ ಬಂದು ಇದ್ರ ಬಗ್ಗೆ ನಮ್ಮ ಬಗ್ಗೆ ಮಾತಾಡೋದು, ಇದಕ್ಕೆ ಯಾರು ರಿಕ್ವೆಸ್ಟ್ಗಳು ಅವ್ನು ತೋರಿಸ್ತಾ ಇರೋದಲ್ಲ ಏನಿದೆ ಆ ರಿಕ್ವೆಸ್ಟಲ್ಲಿ ಇದ್ದಾರಲ್ಲ ಫಾಲೋವರ್ಸು, ಅಂಥವ್ರಿಗೆ ಮೈನ್ ಏನು ನೋಡಿಸ್ಬೇಕು ಪೊಲೀಸವರು ಆ ತನಿಖೆಯಲ್ಲಿ ತೋರಿಸ್ಬೇಕಾಗತ್ತೆ. ನಮಗೆ ಅದು ಏನು ಮಾಹಿತಿ ನಮಗೆ ಬಂತು, ಬಟ್ ಯಾರೋ ಯೂಸ್ಲೆಸ್ ಫೆಲೋ ಎಲ್ಲೋ ಕೂತ್ಕೊಂಡು ಮಾತಾಡೋದು ಅವನ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗಲಿ ನಮ್ಮ ಇದಾಗಲಿ ನಾವು ಭಾರತದವ್ರು ನಾವು ಯಾವತ್ತೂ ನಾವು ಇದು ಮಾಡೋಕೆ ಹೋಗಲ್ಲ. ಅವನು ಯಾರೋ ಯೂಸ್ಲೆಸ್ ಫೆಲೋ ಮಾತಾಡ್ತಿದ್ದಾನೆ ಅಂತ ಸುಮ್ಮನಾದ್ವಿ. ಓಕೆ, ನೀವು ಹೇಳ್ತಾ ಇದ್ದೀರಾ ಅವ್ನು ಯಾರೋ ಯೂಸ್ಲೆಸ್, ಎಲ್ಲೋ ಕೂತ್ಕೊಂಡು ಮಾತಾಡ್ತಾನೆ, ಎಲ್ಲೋ ಕೂತ್ಕೊಂಡು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾನೆ, ಎಲ್ಲೋ ಕೂತ್ಕೊಂಡು ಒಂದು ಪಾರ್ಟಿ ಮಾಡ್ತೀನಿ ಅಂತ ಹೇಳ್ತಾನೆ ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ಅದೇ ಯೂಸ್ಲೆಸ್ ನೀವು ಹೇಳ್ದಾಗೆ, ಓಕೆನಾ, ಇಷ್ಟೊಂದು ಜನ ಬೆಂಬಲಿಗರನ್ನ ರಾತ್ರೋರಾತ್ರಿ ಪಡ್ಕೊಳ್ಳೋಕೆ ಯಾವ ರೀತಿಯಾಗಿ ಸಾಧ್ಯ? ಅವನು ಏನಕ್ಕೆ ಆ ಥರ ನಮ್ಮ ಜನ ಯಾರನ್ನೋ ಅವ್ನು ಗೋರ್ಕೊಂಡಿಲ್ಲ. ನಾವು ಇಂಡಿಯನ್ಸ್ ಅರಿದೀವಿ, ನಾವು ಯಾರೂ ಆ ಥರದಕ್ಕೆ ಹೋಗಿಲ್ಲ. ಅವನು ಯಾರನ್ನ ಕರ್ಕೋತಾ ಇದ್ದಾನೆ, ಅವ್ನು ಯಾವ ರೀತಿ ಕರ್ಕೋತಾ ಇದ್ದಾರೆ ಅದನ್ನು ಪೊಲೀಸ್ ತನಿಖೆ ಮಾಡಬೇಕು. ಸೈಬರ್ ಕ್ರೈಮ್ಗೆ ಅದೇನು ಕಂಪ್ಲೇಂಟ್ ಕೊಡಬೇಕು ನಾವೆಲ್ಲ ಸೇರಿ ಕಂಪ್ಲೇಂಟ್ ಕೊಡ್ತೀವಿ. ಅವನಿಗೆ ಏನು ಯಾವ ರೀತಿ ಕಾನೂನು ಪ್ರಕಾರವಾಗಿ ಏನು ಆ್ಯಕ್ಷನ್ ತೊಗೋಬೇಕು ಅದನ್ನು ತೆಗೆಸ್ಕೊತೀವಿ. ಓಕೆ, ಅಲ್ಲಿರುವಂತಹ ಬೆಂಬಲಿಗರು, ಅಲ್ಲಿರುವಂತಹ ಫಾಲೋವರ್ಸು ಹಾಗಾದ್ರೆ ನಮ್ಮ ಇಂಡಿಯನ್ಸ್ ಅಲ್ವಾ? ಯಾರು ಅಂತ ನಮಗೂ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ನಮ್ಮ ಇಂಡಿಯನ್ಸ್ ಯಾರು ಆ ಥರ ಮಾಡೋರಿಲ್ಲ. ಬಟ್ ಅವನು ಏನಂತ ಮಾಡಿ ಅವ್ರನ್ನೆಲ್ಲ ಹಿಂದಕ್ಕೆ ಎಳ್ಕೊತಾ ಇದ್ದಾನೋ, ಅಥವಾ ನಮ್ಮ ಇಂಡಿಯನ್ಸು ನಮ್ಮ ಇದನ್ನು ಯಾವತ್ತೂ ಬಿಟ್ಕೊಡಲ್ಲ. ಬಟ್ ಅವನಿಗೆ ಯಾರು ಅದನ್ನು ಪ್ರೊವೋಕ್ ಮಾಡ್ತಾ ಇದ್ದಾರೆ, ಈ ಥರ ಎಳ್ಕೊ, ಈ ಥರ ಮಾಡು ಅನ್ನೋದನ್ನ ಯಾರು ಹೇಳ್ಕೊತಾ ಇದ್ದಾರೆ, ಅವ್ನು ನಿಜವಾಗ್ಲೂ ಇಂಡಿಯನ್ ಆಗಿರೋಕ್ಕೆ ನಾಯಕ್ ನನ್ನ ಮಗ ಅಂತ ನಾವು ಹೇಳ್ತೀವಿ. ಯಾರು ಸಿಗಾಕೋತಾನಲ್ಲ ಅವ್ನು ನಿಜವಾಗ್ಲೂ ಇಂಡಿಯನ್ ಆಗಕ್ಕೆ ಚಾನ್ಸೇ ಇಲ್ಲ. ಅವನು ಇಲ್ಲಿ ಬದುಕೋ ಇದಿಲ್ಲ ಅವನಿಗೆ. ಯಾರನ್ನ ಇವಾಗ ಇದು ಮಾಡಿದವ್ರು ಕಾಲ್ ಶೂಟ್ ಮಾಡ್ತಾರಂತಲ್ಲ, ಅಂಥದ್ದನ್ನ ಮಾಡಿ ಸಾಯಿಸ್ಬೇಕಂತ ಅವ್ರನ್ನ. ಇಂಡಿಯಾಗೆ ದೇಶದ್ರೋಹದ ಕೆಲಸ ಮಾಡೋವಂಥ ನನ್ನ ಮಕ್ಕಳಿಗೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಕಳೆದ 3 ದಿನಗಳಿಂದ ಇದು ಸಾಕಷ್ಟು ಸದ್ದಾಗ್ತಾ ಇದೆ, ಚರ್ಚೆ ಆಗ್ತಾ ಇದೆ, ಕುತೂಹಲ ಸಹ ಉಂಟು ಮಾಡಿದೆ. ಜನ್ಸಿಗಳಂತೂ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಹಿಂದೆ ಬಿದ್ದಿದ್ದಾರೆ. ಸೊ ಹೀಗಾಗಿ ಸೋಷಿಯಲ್ ಮೀಡಿಯಾ ನಾವು ನೋಡಿದ್ರೆ 3 ದಿನಗಳಿಂದ ಎಲ್ಲೋದ್ರೂ ಕಾಕ್ರೋಚ್ ಜನತಾ ಪಾರ್ಟಿ. ಸೊ ಹೀಗಾಗಿ ಇದರಿಂದ ಹೋಗ್ತಾ ಇರುವಂತಹ ಜನ್ಸಿಗಳಿಗೆ ಏನು ಹೇಳ್ತೀರಾ? ಜಡ್ಜ್ ಆ ಒಂದು ಹೇಳಿಕೆಯನ್ನ ಕೊಡದೆ ಹೋಗಿದ್ದರೆ ಇದು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಸೊ ಹೀಗಾಗಿ ಯಾವ ರೀತಿಯಾಗಿ ನೀವು ಇದು ಮಾಡ್ಕೊಳ್ತೀರಾ? ಇದನ್ನ ಜನ್ಸಿಗಳಿಗೆ ಏನು ಹೇಳ್ತೀರಾ? ಜನ್ಸಿಗಳಿಗೆ ನಾವೇನು ಹೇಳಕ್ ಹೋಗಲ್ಲ. ಯಾಕೆಂದರೆ ನಮ್ಮ ಇದನ್ನು ಹಿಂದುತ್ವನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ನಮ್ಮ ನಾವೇನಿದ್ದೀವಿ ಇಂಡಿಯನ್ ಆಗಿ ನಾವು ಇದೇ ರೀತಿಯಲ್ಲಿ ಇರೋಣ. ಯಾರೇ ಬಂದು ನಮ್ಮ ಮಧ್ಯದಲ್ಲಿ ಏನೇ ಕಡ್ಡಿ ಅಲ್ಲಾಡ್ಸಿದ್ರು, ಅವ್ನು ಏನೇ ಮಾಡ್ಕೊಂಡ್ರು ಅದು 1 ದಿನ 2 ದಿನ ಅಷ್ಟೇ. ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹೈಲೈಟ್ ಆಗಬೇಕು ಅಂತ ಮಾಡ್ತಿದ್ದಾನೆ. ಅವ್ರು ಯಾರೋ ಏನೋ ತೀರ್ಪು ಕೊಟ್ಟಿದ್ದು ಅದು ಏನೋ ಹೈಲೈಟ್ಗೋಸ್ಕರ ಮಾಡಿದ್ದಾರೆ. ಬಟ್ ನಾವು ಇಂಡಿಯನ್ಸ್ ಆಗಲಿ ಮತ್ತೊಂದಕ್ಕಾಗಲಿ ನಾವು ಯಾವುದಕ್ಕೂ ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಮತ್ತು ನಾವು ಸೋಷಿಯಲ್ ಮೀಡಿಯಾ ನಾವು ಯೂಸ್ ಮಾಡ್ತೀವಿ. ನಾವು ಗಮನಿಸ್ದಂಗೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಕಡಿಮೆ ಆಗಿದೆ. ಅವ್ನು ಯಾರು ಅಂತಲೇ ಗೊತ್ತಿಲ್ಲ. ಟಿ ವಿಲಿ ಪೇಪರಲ್ಲಿ ಮತ್ತೊಂದರಲ್ಲಿ ಬರೋದ್ರಿಂದ ಅದು ಹೈಲೈಟ್ ಆಗ್ತಿದೆ ಅಂತ ಅವ್ನು ಯಾರೋ ಮಾಡಿದಾನಲ್ಲ ಅವ್ನು ಅನ್ಕೊತಾ ಇದ್ದಾನೆ. ಅವನು ಮುಟ್ಟಾಳ್ತಾನೆ. ಅದು ನಾವು ಯಾವತ್ತೂ ಆ ಥರದಕ್ಕೆ ಯಾಮಾರಕ್ಕೆ ಹೋಗಲ್ಲ. ಅವ್ನು ಯಾಮಾರಿಸ್ತೀನಿ ಅಂತ ಅಂದ್ಕೊಂಡ್ರೆ ನಾವು ಅವನಿಗೆ ಬೇರೆ ರೀತಿ ಯಾಮಾರಿಸ್ತೀವಿ ಅಷ್ಟೇ. ಅವನ ಬೆಂಬಲಿಗರು ಅಥವಾ ಅವನ ಫಾಲೋವರ್ಸ್ ಏನಿದ್ದಾರೆ ಅವರು ಇಂಡಿಯನ್ಸ್ ಅಲ್ಲ ಅಂತ. ಹಾಗಾದ್ರೆ ಅವರೆಲ್ಲ ಯಾರು, ಏನು ನಿಮ್ಮ ಮಾತಿನ ಪ್ರಕಾರ, ನಿಮ್ಮ ಮಾತಿನ ಅರ್ಥ ಏನು ಅಂತ? ಮಾತಿನ ಅರ್ಥ ಏನಿಲ್ಲ ಮೇಡಮ್. ಅವನು ಇಂಡಿಯನ್ಸ್ ಆಗಿದ್ದಿದ್ರೆ, ಅವರು ನಮ್ಮ ತಾಯ್ನಾಡವ್ರು ಆಗಿದ್ದಿದ್ರೆ ಆ ಥರ ಕೆಲಸ ಮಾಡಲ್ಲ. ಅವ್ರು ಆ ಥರ ಒಂದು ನಿಮಿಷ, ಆ ಥರ ಕೆಲಸ ಅಂದ್ರೆ ಅವ್ರು ಮಾಡಬಾರ್ದು ಕೆಲಸ ಮಾಡಿರೋದಾದ್ರೂ ಏನು? ಅದೇ ಅವನಿಗೆ ಫಾಲೋ ರಿಕ್ವೆಸ್ಟ್, ಅವನೇನಕ್ಕೆ ಫಾಲೋ ಮಾಡ್ತಾ ಇದ್ದಾರೆ? ಅವನು ಏನು ಮಾಡಿದ್ದಾನೆ ಅಂತ ಅವನಿಗೆ ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲೋ ಮೂಲೆಯಲ್ಲಿ ಕೂತಿದ್ದಾನಲ್ವಾ, ಅವನೇನು ಇವ್ರು ಚಿಕ್ಕಪ್ಪನ ಮಗನ ದೊಡ್ಡಪ್ಪನ ಮಗನ? ಅವ್ನು ಹೇಳ್ದಂಗೆ ಇವ್ರು ಫಾಲೋ ಮಾಡ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ ಅಂದರೆ ಅವನಿಗೂ ಇದಕ್ಕೂ ಏನಿದೆ? ಇವರು ಇವಾಗ ನಮ್ಗೆ ಯಾರೋನ ಪರಿಚಯ ಇದ್ದರೆ ನಾವು ಅವ್ರನ್ನ ಫಾಲೋ ಮಾಡೋದು ಸರಿ, ಏನೋ ರಿಕ್ವೆಸ್ಟ್ ಮಾಡೋದು ಸರಿ. ಅವ್ನು ಯಾರು ಅಂತಲೇ ಗೊತ್ತಿಲ್ಲ, ಎಲ್ಲೋ ಮೂಲೆಯಲ್ಲಿ ಕೂತಿದ್ದಾನೆ ಅವ್ನಿಂದ ಇವ್ರು ಏನಕ್ಕೆ ಫಾಲೋ ಮಾಡ್ತಾ ಇದ್ದಾರೆ ಅಲ್ವಾ? ಅವ್ರಿಗೆ ತಲೆಯಲ್ಲಿ ಸ್ವಂತ ಬುದ್ಧಿವಂತಿಕೆ ಇರಬೇಕಲ್ವಾ ಫಾಲೋ ಮಾಡ್ತಿರೋರ್ಗೆ? ಎಜುಕೇಟೆಡ್ಸ್ ಅಲ್ವಾ? ಪ್ರತಿಯೊಬ್ಬರು ಎಜುಕೇಟೆಡ್ಸ್ ಅಲ್ವಾ ಇವತ್ತಿಗೆ ಇರೋದ್ರಲ್ಲಿ? ಯೂತ್ಸೇ ಅಲ್ವಾ ಇರೋದು? ಏನಕ್ಕೆ ತಲೆ ಉಪಯೋಗಿಸ್ಕೋತಾ ಇಲ್ಲ? ಯಾವನಿಗೂ ಪ್ರೊವೋಕ್ ಮಾಡ್ಕೊಂಡು ಅವ್ನ ಹಿಂದಕ್ಕೆ ಯಾಕೆ ಹೋಗ್ತಾ ಇದ್ದೀರಾ ನೀವು? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿದ್ದೆ ಅಸ್ತ್ರವಾಯ್ತಾ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಗೆ? ಈಗಿರುವಂತಹ ಯುವಕ ಯುವತಿಯರು ಜೆನ್ಸಿ ಅವರ
ಫ್ರಸ್ಟ್ರೇಷನ್ನ ಇಟ್ಕೊಂಡು ನಾವೊಂದು ಪಾರ್ಟಿ ಮಾಡ್ತೀವಿ ಅಂತ ಅಭಿಜಿತ್ ಮುಂದೆ ಬಂದ್ರ. ಹಾಗಾದ್ರೆ ಈ ಪಾರ್ಟಿಯಲ್ಲಿ ಈಗಿರುವಂತಹ ಬೆಂಬಲಿಗರು, ಈಗಿರುವಂತಹ ಫಾಲೋವರ್ಸು ಅಂದ್ರೆ ಏನು ರಾತ್ರೋರಾತ್ರಿ ಲಕ್ಷಾನುಗಟ್ಟಲೆ ಫಾಲೋವರ್ಸ್ ಆದ್ರು ಇವರೆಲ್ಲರೂ ಸಹ ನಮ್ಮ ಇಂಡಿಯನ್ಸ್ ಅಲ್ವಾ? ಹಾಗಾದ್ರೆ ಯಾರೋ ಬೇರೆ ದೇಶದಲ್ಲಿ ಕೂತ್ಕೊಂಡು ಬೇರೆ ದೇಶದವರು ಅಂದ್ರೆ ಪಾಕಿಸ್ತಾನದವರು ಈಗಿರುವಂತಹ ಬೆಂಬಲಿಗರ ಅನ್ನುವಂಥದ್ದು ಎಲ್ಲರೂ ಸಹ ಮಾಡ್ತಾ ಇರುವಂತಹ ಆರೋಪಗಳು. ಸೊ ಹೀಗಾಗಿ ಕೆಲವೊಂದಷ್ಟು ಜನ ಯುವಕರು ಹೌದು ನಾನು ಕಾಕ್ರೋಚ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರೆ, ಇನ್ನು ಕೆಲವೊಂದಷ್ಟು ಯುವಕರು ಅಲ್ಲ ನಾನು ಕಾಕ್ರೋಚ್ ಅಲ್ಲ, ನಾನು ಒಂದು ಜೇನ್ ಆಗೋದಕ್ಕೆ ಇಷ್ಟಪಡ್ತೀನಿ ಅನ್ನುವಂತಹ ಅಭಿಪ್ರಾಯವನ್ನ ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಈಗಾಗಲೇ ಈ ಒಂದು 2-3 ದಿನಗಳಿಂದ ಏನು ಈ ಒಂದು ಚಳುವಳಿ ನಡೀತಾ ಇತ್ತು, ಈಗ ದಿನೇ ದಿನೇ ಕಮ್ಮಿ ಆಗ್ತಾ ಇದೆ, ಇವತ್ತು ಕಮ್ಮಿ ಆಗ್ತಾ ಇದೆ ಅನ್ನುವಂತಹ ಅಭಿಪ್ರಾಯವನ್ನ ಸಹ ವ್ಯಕ್ತಪಡಿಸಿದ್ದಾರೆ. ಸೊ ಹೀಗಾಗಿ ಇವತ್ತು ಕೊಂಚ ಮಟ್ಟಿಗೆ ಕಮ್ಮಿ ಆಗಿರುವಂತಹ ಈ ಒಂದು ಚಳುವಳಿ ಅದೇ ರೀತಿಯಾಗಿ ಏನು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಎಲ್ಲರ ಬಾಯಲ್ಲೂ ಬರ್ತಾ ಇತ್ತು, ನಾಳೆ ನಾಡಿದ್ದು ಮುಗ್ದು ಹೋಗುತ್ತಾ? ಹಾಗಾದ್ರೆ ಇದು ಬರೀ 1-2 ದಿನಗಳಿಗೆ ಮಾತ್ರ ಸೀಮಿತವಾಗಿತ್ತಾ? ಮುಂದಿನ ದಿನಗಳಲ್ಲಿ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಈಗಿರುವಂತಹ ಬಿಜೆಪಿ ಕಾಂಗ್ರೆಸ್ ಸಹ ಮೀರಿಸುತ್ತಾ ಅಂತ ಸಹ ಕಾದು ನೋಡ್ಬೇಕಾಗಿದೆ.